ಸ್ನೇಹಿತರೆ, ಕೋಟ್ಯಾಧೀಶ್ವರ ದಂಪತಿಗಳು ತನ್ನ ಪುತ್ರನನ್ನು ಕಳೆದುಕೊಂಡವರ ಮಾತಿದು. ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಂಡಿದ್ದೀನಿ, ಅವನಿಗೋಸ್ಕರ ಕೋಟಿ ಕೋಟಿ ಆಸ್ತಿ ಮಾಡಿಟ್ಟಿದ್ದೀನಿ, ಈಗ ನನ್ನ ಮಗನೇ ಇಲ್ವಲ್ಲಪ್ಪ ಅಂತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತಮ್ಮವ್ರನ್ನ ಕಳೆದುಕೊಂಡಂಥ ದುರ್ದೈವಿಗಳ ಪ್ರತಿ ಮನೆಯಲ್ಲೂ ಕೂಡ ಒಂದೊಂದು ನೋವಿನ ಮಾತುಗಳಿದ್ದಾವೆ. ಈ ಪೋಷಕರು ಆಡೋ ಮಾತುಗಳನ್ನು ಕೇಳಿ, ಕೋಟಿಗಟ್ಟಲೆ ಟ್ಯಾಕ್ಸನ್ನು ನಾನು ಗೌರ್ಮೆಂಟಿಗೆ ಕಟ್ಟಿದ್ದೀನಿ, ನನ್ನ ಹಣದಿಂದಲೇ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಅವರು. ನನ್ನ ದುಡ್ಡಲ್ಲೇ ಒಂದು ಆಂಬುಲೆನ್ಸ್ನ ಅರೇಂಜ್ ಮಾಡೋದಕ್ಕಾಗಲಿಲ್ವಲ್ಲ ಅವರಿಗೆ. ನನ್ನ ದುಡ್ಡಲ್ಲಿ ಕನಿಷ್ಠ ಪಕ್ಷ ಒಂದು ಆಂಬುಲೆನ್ಸ್ ಅಥವಾ ಆಕ್ಸಿಜನ್ನ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ. ನಾನು ಎಷ್ಟೊಂದು ಆಸ್ತಿ ಯಾರಿಗೆ ಮಾಡಿಟ್ಟೆ? DKC ಅವರಿಗೆ, ಸಿದ್ದರಾಮಯ್ಯನವರಿಗೆ ಮಕ್ಕಳಿಲ್ವಾ? ಅವ್ರಿಗೆ ಅರ್ಥ ಆಗೋದಿಲ್ವಾ? ಈ ರೀತಿಯಾಗಿ ತಮ್ಮ ನೋವಿನ ನುಡಿಗಳನ್ನು ಹೊರ ಹಾಕ್ತಾ ಇರೋದು. ಸ್ನೇಹಿತರೆ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತಕ್ಕೆ ಬಲಿಯಾದಂಥ ಭೂಮಿಕ್ ಅವ್ರದ್ದೊಂದು ನೋವಿನ ನುಡಿ. ಆದರೆ ಇನ್ನೊಂದು ಕಡೆ ಶಿವಲಿಂಗ ಮತ್ತು ದಿವ್ಯಾಂಶಿಕಾ ಅವರ ಕುಟುಂಬಗಳ ದುಃಖವೂ ಕೂಡ ಮುಗಿಲಿಗೆ ಮುಟ್ಟಿದೆ. ಇನ್ನು ಈ ಭೂಮಿಕ್ ಅವರ ಕುಟುಂಬದವರ ಮಾತುಗಳನ್ನು ಕೇಳಿಬಿಟ್ರೆ ನಿಜಕ್ಕೂ ಆ ಘಟನೆ, ಆ ಸಂದರ್ಭ ಏನಾಯಿತು, ತಂದೆ ತಾಯಿಗೆ ವಿಷಯ ತಿಳಿದ ತಕ್ಷಣ ಅವ್ರು ಮೆಟ್ರೋಗೆ ಓಡಿ ಹೋಗಿದ್ದು ಹೇಗೆ, ಅದಾದ ನಂತರ ಆ ವಿಡಿಯೋ ಕಾಲ್ನಲ್ಲಿ ಅವ್ರಿಗೆ ಸಿಕ್ಕಂಥ ಅಚ್ಚರಿಯ ಅಂಶಗಳು ಯಾವುದು, ಇದೆಲ್ಲದರ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ನೀಡ್ತಾ ಹೋಗ್ತೀನಿ. ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ಕೋಟ್ಯಂತರ ಆಸ್ತಿ ಮಾಡಿದರೂ ಕೂಡ ಮಗನಿಲ್ಲ ಅಂದುಬಿಟ್ರೆ ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ತಂದೆ ತಾಯಿಗಳು ಕೊನೆಯವರೆಗೂ ಒಬ್ಬನೇ ಒಬ್ಬ ಮಗ ಸಾಕು, ಇಡೀ ಆಸ್ತಿ ಅವನೇ ಅನುಭವಿಸ್ಲಿ, ಮುಂದೆ ಚೆನ್ನಾಗಿರಲಿ ಆತನ ಭವಿಷ್ಯ ಅಂತ ಕನಸ್ಕೊಂಡಿದ್ದಂಥ ಕುಟುಂಬ. ಇವತ್ತು ಕೋಟ್ಯಂತರ ರೂಪಾಯಿ ಆಸ್ತಿ ಮಾಡಿದರೂ ಕೂಡ ನನ್ನ ಮಗ ಇಲ್ಲ ಅನ್ನೋ ನೋವು ಭೂಮಿಕ್ ತಂದೆಯವ್ರದ್ದಾಗಿದ್ದರೆ, ಇನ್ನೊಂದು ಕಡೆ ಚೆನ್ನಾಗಿ ಓದ್ತಾ ಇದ್ದ ಮಗನನ್ನು ಕಳೆದುಕೊಂಡಂಥ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿರೋದು. ಒಂದೊಂದು ಕಡೆ ಒಂದೊಂದು ನೋವು. ಅಯ್ಯೋ, ನೋಡಲಿಕ್ಕೆ ಹೋಗಿ ಹೀಗಾಯ್ತಲ್ಲ ಅಂತ ಹೇಳಿ ಅವರ ತಂದೆ ನೋವನ್ನು ಹೊರ ಹಾಕ್ತಾ ಇದ್ದರು. ಕೋಟ್ಯಂತರ ರೂಪಾಯಿ ಆಸ್ತಿ ಮಾಡಿದ್ದೀನಿ, ಎಲ್ಲವೂ ಕೂಡ ನನ್ನ ಮಗನಿಗೋಸ್ಕರ, ಈಗ ಅವನೇ ಇಲ್ಲ, ಈ ಆಸ್ತಿಯನ್ನೆಲ್ಲ ನಾನು ಯಾರಿಗೆ ಕೊಡಲಿ? ಇದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೃತಪಟ್ಟಂಥ ಇಂಜಿನಿಯರಿಂಗ್ ವಿದ್ಯಾರ್ಥಿ ಭೂಮಿಕ್ ಅವರ ತಂದೆ ಲಕ್ಷ್ಮಯ್ಯನವರ ಅಳಲು. ಅಯ್ಯೋ, ಹುಡುಗ ಚೆನ್ನಾಗಿ ಓದಲಿ, ಚೆನ್ನಾಗಿ ಭವಿಷ್ಯವನ್ನು ಕಟ್ಕೊಳ್ಳಿ ಅಂತ ನಾನು ಎಷ್ಟು ಕನಸನ್ನು ಕಂಡಿದ್ದೆ, ಎಲ್ಲ ನುಚ್ಚು ನೂರು ಹಾಗೆ ಹೋಗಿಬಿಡುತ್ತೋ ಅಂತ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜೂನ್ 3ರಂದು ನಡೆದಂಥ ಕಾಲ್ತುಳಿತ, ಬಲಿಯಾದವರ ಮನೆಗಳಲ್ಲಿನ ನೋವುಗಳನ್ನು ಕೇಳಿಬಿಟ್ರೆ ನಮ್ಮ ಮನಸ್ಸು ಕೂಡ ಬಹಳಷ್ಟು ಚಿಂತಾಕ್ರಾಂತರಾಗಿಬಿಡ್ತೀವಿ. ಬಹಳಷ್ಟು ಶೋಕ ಸಾಗರವೇ ತುಂಬ ಹೋಗಿಬಿಟ್ಟಿದ್ದೆ ಅವರ ಮನೆಗಳಲ್ಲಿ. ಭೂಮಿಕ್ ಅವರ ಫ್ಯಾಮಿಲಿ ಎಷ್ಟು ಶ್ರೀಮಂತರ ಫ್ಯಾಮಿಲಿ ಅಂದ್ಬಿಟ್ರೆ ಆ TD ಲಕ್ಷ್ಮಣ್ ಮತ್ತು ಅಶ್ವಿನಿ ದಂಪತಿ ಏಕೈಕ ಪುತ್ರನಾಗಿದ್ದಂಥ ಹುಡುಗ ಆಯ್ತ. ಕಳೆದ 20 ವರ್ಷಗಳಿಂದ ಇದೇ DT ಲಕ್ಷ್ಮಣ್ ಕುಟುಂಬಸ್ಥರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. DT ಲಕ್ಷ್ಮಣ್ ಬೆಂಗಳೂರಿನಲ್ಲಿ ಒಂದು ಸಣ್ಣ ಕೈಗಾರಿಕೆ ನಡೆಸ್ತಾ ಇದ್ದಾರೆ. ಭೂಮಿಕ್ ಖಾಸಗಿ ಕಾಲೇಜಿನಲ್ಲಿ 2ನೇ ವರ್ಷದ ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ಹುಡುಗ. ಬುಧವಾರ ಕೂಡ ಕಾಲೇಜಿಗೆ ಹೋಗಿದ್ದ. ಆದರೆ ಅದಾದಮೇಲೆ ಅವ್ರ ಸ್ನೇಹಿತರ ಮಾತನ್ನು ಕಟ್ಟಿಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡ. ಈ ಕೇಸ್ನಲ್ಲೂ ಕೂಡ ಭೂಮಿಕ್ RCB ಫ್ಯಾನ್ ಅಲ್ಲ, ಕ್ರಿಕೆಟ್ ಹುಚ್ಚು ಪ್ರೇಮಿಯೂ ಕೂಡ ಅಲ್ಲ. ಆದರೆ ಅವ್ರ ಗೆಳೆಯರು ಕರೆದ್ರು ಅನ್ನೋ ಹುಚ್ಚು. ಇತ್ತೀಚೆಗಂತರೂ ಈ ರೀಲ್ಸ್ ಕ್ರೇಜ್, ಸೋಷಿಯಲ್ ಮೀಡಿಯಾಗಳಲ್ಲಿ ತಾವು ಗುರುತಿಸ್ಕೊಳ್ಬೇಕು, ಲೈಕ್ಸ್ಗಳನ್ನು ಹೆಚ್ಚಿಸ್ಕೊಳ್ಬೇಕು. ಅನೇಕರು ಈ ಕಮೆಂಟ್ಸ್ ಮತ್ತು ಲೈಕ್ಸ್ಗಳು ಬರಲಿಲ್ಲ ಅಂದ್ರೆ ಮಾನಸಿಕವಾಗಿ ಖಿನ್ನತೆ ಒಳಗಾಗ್ತಕ್ಕಂಥವ್ರು ಅನೇಕರಿದ್ದಾರೆ. ಹುಚ್ಚರಂತ ಆಗಿಬಿಡ್ತಾರೆ. ಆ ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಇಲ್ಲಿ ಈ ಭೂಮಿಗೆ ಕೂಡ ಮಾಡಿದ್ದು ಅದೇ. ಆತನ ಉದ್ದೇಶ ಒಂದೇ, ನಾನು ಸ್ಟೇಡಿಯಂಗೆ ಹೋದರೆ ಒಂದು ಫೋಟೋವನ್ನು ತೆಗೆದುಕೊಳ್ಬೋದು ಅನ್ನೋ ಒಂದೇ ಒಂದು ಉದ್ದೇಶ. ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಹೋಗಿಬಿಟ್ಟ. ಅವನಿಗೆ ಕ್ರಿಕೆಟ್ ಬಗ್ಗೆ ಅಷ್ಟು ಆಸಕ್ತಿಯೂ ಇರಲಿಲ್ಲ. ಇನ್ನು ಭೂಮಿಗೆ ತಂದೆಯವರ ಮಾತುಗಳನ್ನು ಕೇಳಿ, ಯಾವಾಗ ಈ ಪುತ್ರನ ಸಾವಿನ ಸುದ್ದಿ ತಿಳಿದು ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಓಡಿ ಹೋಗ್ತಾರೆ. ಮೂಲತಃ ಹಾಸನದ ಬೇಲೂರಿನವರು ಇವರು. ಪುತ್ರನನ್ನು ಇಂಜಿನಿಯರಿಂಗ್ ಓದಿಸ್ಬೇಕು ಅಂತಲೇ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರು ಜೂನ್ 3ರಂದು ಭೂಮಿಕ್ನ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದಂತೆ ವೈದ್ಯರ ಬಳಿ ಅವರು ಕೂಡ ಗೋಳು ಇಡ್ತಾ ಇದ್ರು, ದಯವಿಟ್ಟು ಈ ರೀತಿ ಮಾಡಬೇಡಿ, ನನ್ನ ಮಗನ ದೇಹವನ್ನು ಛೇದಿಸಬೇಡಿ, ಛಿದ್ರ ಮಾಡಬೇಡಿ, ಆತನ ಮೃತದೇಹವನ್ನು ನನಗೆ ಕೊಟ್ಟುಬಿಡಿ, ನನ್ನ ಮಗನನ್ನು ನೀವು ಭಾಗ ಮಾಡೋದು ಬೇಕಾಗಿಯೇ ಇಲ್ಲ, ನಾನು ತೆಗೆದುಕೊಂಡು ಹೋಗಿ ಮಣ್ಣು ಮಾಡ್ತೀನಿ ಅಂತ ಪರಿಯಾಗಿ ಬೇಡ್ಕೊಳ್ತಾ ಇದ್ರು, ಗೋಳಿಡ್ತಾ ಇದ್ರು, ಗೋಗರಿತಾ ಇದ್ರು. ಎಲ್ಲ ದೃಶ್ಯಗಳು ಮನ ಕಲಕುವಂತಿತ್ತು. ಇನ್ನು ಊರಿನಲ್ಲೂ ಅಷ್ಟೇ ಆ ಪುತ್ರನ ಅಂತ್ಯ ಸಂಸ್ಕಾರದ ವೇಳೆ ಮಗನ ಪಾರ್ಥಿವ ಶರೀರದ ಮೇಲೆ ಬಿಕ್ಕಿ ಅಳ್ತಾ ಇದ್ದಂಥ ಇಡೀ ಕುಟುಂಬ ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲ ಮಗನಿಗೋಸ್ಕರ ನಾನು ದುಡಿದಿದ್ದು, ಇದು ಯಾವುದು ಕೂಡ ನನಗೋಸ್ಕರ ಅಲ್ಲ. ಅಷ್ಟೊಂದು ಆಸ್ತಿ ಮಾಡಿದ್ದು ಅದಕ್ಕೋಸ್ಕರವಾಗೆ. ಇಂಜಿನಿಯರಿಂಗ್ ಕೂಡ ಮಾಡಿಸ್ತಾ ಇದ್ದೆ, ಈಗ ಮಗ ಇಲ್ಲ, ಆಸ್ತಿಯನ್ನು ನಾನು ಏನು ಮಾಡಲಿ ಅನ್ನೋದೇ ಅವ್ರ ಕೊನೆಯ ಅಳಲು.
ಇನ್ನೊಂದು ಕಡೆ ಆ ಅಂತ್ಯ ಸಂಸ್ಕಾರವನ್ನು ಬೆಂಗಳೂರಿನಲ್ಲೇ ಮಾಡಬೇಕು ಅಂತಲೂ ಕೂಡ ಉದ್ದೇಶ ಇತ್ತು. ಆದರೆ ಹುಟ್ಟೂರಿನ ಅಭಿಮಾನಕ್ಕೋಸ್ಕರ ನಾನು ಆತನನ್ನು ಇಲ್ಲಿವರೆಗೂ ತೆಗೆದುಕೊಂಡು ಬಂದೆ ಅಂತ. ಇದ್ರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಕೂಡ ಇದೆ. ಯಾಕೆಂದರೆ ಮಗ ಫೋನ್ ಮಾಡಿದ್ರು ಕೂಡ ಆರಂಭದಲ್ಲಿ ರಿಸೀವ್ ಮಾಡಿಲ್ಲ. ಯಾವಾಗ ಈ ಘಟನೆಯ ಬಗ್ಗೆ ಸ್ವಲ್ಪ ಹಿಂಟ್ ತಂದೆ ತಾಯಿಗಳಿಗೆ ಸಿಕ್ತೋ ಪದೇ 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 ಫೋನ್ ಮಾಡ್ತಾ ಇದ್ದಾರೆ, ಆದರೆ ರಿಸೀವ್ ಆಗ್ತಾ ಇರಲಿಲ್ಲ ಅಂತ ಆ ಕಡೆಯಿಂದ. ತಾಯಿ ವಿಡಿಯೋ ಕಾಲನ್ನು ಮಾಡಿದ್ದಾರೆ. ಆಕೆ ಭಾಳಷ್ಟು ನೋವು, ತಾಯಿಯ ಹೃದಯ ಒಂದು ಕಡೆ ಆತಂಕ, ಇನ್ನೊಂದು ಕಡೆ ಏನಾಗಬಹುದು ಅನ್ನೋ ಒಂದು ಕಡೆ ಭಯ. ಇದೆಲ್ಲದರ ಜೊತೆಗೆ ತಾಯಿ ವಿಡಿಯೋ ಕಾಲ್ ಮಾಡಿದಾಗ ಆ ಕಡೆ ಯಾರೋ ಒಬ್ಬರು ವಿಡಿಯೋ ಕಾಲನ್ನು ರಿಸೀವ್ ಮಾಡಿದ್ರಂತ, ಆದರೆ ಮಾತಾಡಲಿಲ್ಲಂತೆ. ICUನಲ್ಲಿದ್ದಾರೆ, ಬೇಗ ಬನ್ನಿ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಗಾಗಲೇ ಆತನ ಪ್ರಾಣ ಪಕ್ಷಿ ಕೂಡ ಹಾರು ಹೋಗಿಬಿಟ್ಟಿದೆ. ಕಾಲು ತುಳಿತಕ್ಕೆ, ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಷ್ಟರಲ್ಲೇ ಆತನ ಪ್ರಾಣ ಪಕ್ಷಿ ಹಾರು ಹೋಗಿಬಿಟ್ಟಿದೆ. ತಂದೆ ತಾಯಿಗಳು ಕೊನೆಗೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂದರೆ, ಕಾರಲ್ಲಿ ಹೋದರೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ, ಟ್ರಾಫಿಕ್ ಇರುತ್ತೆ, ನಾವು ಬೇಗ ಆಸ್ಪತ್ರೆಯನ್ನು ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮೆಟ್ರೋದಲ್ಲಿ ಹೋಗ್ತಾರೆ, ಬೇಗ ರೀಚ್ ಆಗ್ತೀವಿ ಸ್ಥಳಕ್ಕೆ ಅಂತ. ಓಡು ಯಾವಾಗ ಈ ಸಂಪಿಗೆ ಮೆಟ್ರೋದಿಂದ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಓಡು ಹೋಗಿಬಿಟ್ರೆ ತಂದೆ ತಾಯಿ. ಎಲ್ಲಿ ಏನಾಗಿದೆಯೋ, ಅವರು ಯಾವುದನ್ನು ಮುಚ್ಚಿಡ್ತಿದ್ದಾರೋ, ಇನ್ನೂ ಬದುಕಿದ್ದಾನ ಇಲ್ವಾ, ಟ್ರೀಟ್ಮೆಂಟ್ಗೆ ಏನಾದರೂ ಹಿಂದೇಟು ಹಾಕ್ತಿದ್ದಾರಾ, ಅದಕ್ಕೇನಾದರೂ ಒಂದಿಷ್ಟು ಹಣವನ್ನು ಬೇಗ ಹೋಗಿ ಕಟ್ಟಿಬಿಡ್ಬೋದಾ, ಅಥವಾ ಆಸ್ಪತ್ರೆ ಏನಾದರೂ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ, ಎಲ್ಲ ಥರದ ಆಲೋಚನೆಗಳು ತಂದೆ ತಾಯಿ ತಲೆಯಲ್ಲಿ ಓಡ್ತಾ ಇದ್ದಾವೆ. ಚಿನ್ನದಂಥ ಮಗನನ್ನು ಕಳೆದುಕೊಂಡು ಬಿಟ್ವಿ ಅಂತ. ಇನ್ನೊಂದು ಕಡೆ ಅವ್ರ ತಂದೆ ಹೇಳೋ ರೀತಿಯಾಗಿ, ಲಕ್ಷ್ಮಣ್ ನನ್ನ ಹೆಂಡತಿಗೆ ಹುಷಾರಿರಲಿಲ್ಲ, ಅವಳು ಕೂಡ ಓಡು ಬಂದುಬಿಟ್ಲು, ಅವಳ ಕೈಲೂ ನಡೆಯೋಕ್ಕಾಗ್ತಿರ್ಲಿಲ್ಲ, ನನ್ನ ಮಗ RCB ಫ್ಯಾನ್ ಅಲ್ಲ, ಫ್ರೆಂಡ್ಸ್ ಕರೆದಕ್ಕೆ ಹೋಗಿಬಿಟ್ಟ ಅಂತ. ವಿಡಿಯೋ ಕಾಲ್ ಮಾಡಿದಾಗ ಆರಂಭದಲ್ಲಿ ಇನ್ನೇನು ಆ ಸ್ಟೇಡಿಯಮ್ಗೆ ಹೋಗೋ ಮುಂಚೆ ಇದೇ ಹುಡುಗ ವಿಡಿಯೋ ಕಾಲ್ ಮಾಡಿದ್ದು ನನ್ನ ತಾಯಿಗೆ, ಅಮ್ಮ ನಾನು ಈ ಥರ ಹೋಗ್ತಾ ಇದ್ದೀನಿ, ಹೋಗಿ ಬರ್ತೀನಿ ಅಂತ ಈ ಭೂಮಿಕ ಅವ್ರ ತಾಯಿಗೆ ವಿಡಿಯೋ ಕಾಲ್ ಮಾಡಿ ಮುಂಚೆನೇ ಹೇಳಿದ್ನಂತ. ಅದಾದಮೇಲೆ ಯಾವುದೇ ಕಾಲ್ಗಳನ್ನು ರಿಸೀವ್ ಮಾಡದೇ ಇರೋದೇ ಇವರಿಗೆ ಆತಂಕ ಆಗಿರೋದು. ಅಪ್ಪ ನನಗೊಂದು ಮಾತು ಕೂಡ ಹೇಳಲಿಲ್ಲ ಇವನು ಅನ್ನೋದು. ಅವನು RCB ಫ್ಯಾನೇ ಅಲ್ಲ, ಯಾಕೆ ಹೋದ ಅಂತ ಅವ್ರ ತಂದೆಯದೊಂದು ನೋವು. ಒಂದೊಂದು ಕಡೆ ಒಂದೊಂದು ಮಕ್ಕಳನ್ನು ಇಟ್ಕೊಂಡಿದ್ದೀನಿ ನಾನು, ನನಗೆ ಯಾಕೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ಸರ್ಕಾರಕ್ಕೆ ಮಾಡೋ ಕೆಪಾಸಿಟಿ ಇಲ್ಲ ಅಂದಮೇಲೆ ಯಾಕೆ ಮಾಡಬೇಕು ಅಂತ ಅವರು ಒಂದು ಕಡೆ ನೋವನ್ನು ಹೊರ ಹಾಕ್ತಾಯಿದ್ರು. ಒಂದೊಂದು ಕಡೆ ಅಲ್ಲಿ ಆಟೋದವ್ರನ್ನ ಕೇಳಲಿಕ್ಕೆ ಹೋದರೆ ಆಟೋದವರು ಕೂಡ ಟ್ರಾಫಿಕ್ ಇರುತ್ತೆ ಸರ್, ನಾವು ಹಾಸ್ಪಿಟ್ಲಿಗೆ ಹೋಗಲ್ಲ ಅಂತಾರೆ. ಎಷ್ಟು ದುಡ್ಡಿದ್ರೆ ಏನು ಬಂತು, ಒಂದು ಆಟೋದವರು ಕೂಡ ನಮ್ಮನ್ನು ಆ ಜಾಗಕ್ಕೆ ಕರ್ಕೊಂಡು ಹೋಗಲಿಲ್ಲ. ಅಂಥ ಸಮಯದಲ್ಲೂ ಅಳ್ತಾ ಇದ್ದೀವಿ, ರೋಧಿಸ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲೂ ಕೂಡ ಕೊನೆಗೆ ನನ್ನ ಹಣ ಯಾವುದಕ್ಕೂ ಬರಲೇ ಇಲ್ಲ ಅನ್ನೋದು ಅವ್ರ ನೋವು. ಇನ್ನೊಂದು ಕಡೆ ತಾಯಿ ಕೂಡ ಕಣ್ಣೀರು ಹಾಕ್ತಾಯಿದ್ರು. ಹೋಗಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ನಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು, ಅಮ್ಮ ಅಲ್ಲಿಗೆ ಹೋಗಿದ್ದನ್ನು ಅಂತ ಹೇಳ್ತಾ ಇದ್ದ ಅಂತ ತಾಯಿ ಬಿಕ್ಕಿ ಅಳ್ತಾ ಇದ್ದಿದ್ದು. ನೋಡಿ ಎಂತಹ ಸಂದರ್ಭ. ಭೂಮಿಗೆ ಸ್ನೇಹಿತರ ದೊಡ್ಡ ಗುಂಪೇ ಇದೆ ಅದು, ಅವರೆಲ್ಲರೂ ಕೂಡ RCB ಫ್ಯಾನ್. ಹಾಗಾಗಿ ಆ ದೊಡ್ಡ ಬ್ಯಾಚ್ನೊಂದಿಗೆ ಸ್ಟೇಡಿಯಮ್ಗೆ ಹೋಗಿದ್ದ. ಅದಾದ ನಂತರ ಅವರು ಬೇರ್ಪಟ್ಟಿರೋದು. ಅಂತಿಮವಾಗಿ ಅವರೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಪತ್ತೆ ಹಚ್ಚಿದಾಗ ಆಗಲೇ ಅವನು ಕುಸ್ತು ಬಿದ್ದುಬಿಟ್ಟಿದ್ದಾನೆ. ತಕ್ಷಣಕ್ಕೆ CPR ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೂ ಕೂಡ ಆಗಲಿಲ್ಲ. ಆಂಬುಲೆನ್ಸ್ಗೋಸ್ಕರ ಹುಡುಕಾಡ್ತಾರೆ, ಅದು ತಕ್ಷಣಕ್ಕೆ ಲಭ್ಯವಿರಲಿಲ್ಲ. ಇಂಥ ದೊಡ್ಡ ಕಾರ್ಯಕ್ರಮ ಅಂದರೆ ಇದು ಯಾವುದು ಕೂಡ ಪ್ರೀ ಪ್ಲ್ಯಾನ್ಡ್ ಇಲ್ಲದೆ ಮಾಡಿಬಿಟ್ಟಿದ್ದಾರಲ್ಲ ಅನ್ನೋದಷ್ಟೇ ನೋವು. ಪೊಲೀಸರಿಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ. ತತ್ಕ್ಷಣಕ್ಕೆ ಏನಾದ್ರು ಪ್ರಾಥಮಿಕ ಚಿಕಿತ್ಸೆ ಮಾಡಬೇಕಾ, ಫಸ್ಟ್ ಏಡ್ ಮಾಡಬೇಕಾ, ಹಾಸ್ಪಿಟ್ಲಿಗೆ ತಕ್ಷಣಕ್ಕೆ ಕರ್ಕೊಂಡು ಹೋಗಬೇಕಾ, ಯಾವ ಕ್ಷಣದಲ್ಲಿ ಅವರು ಕೂಡ ಕನ್ಫ್ಯೂಷನ್ ಆಗಿ ಹೋಗ್ಬಿಟ್ಟಿದ್ರು. ಅಂಥ ಸಂದರ್ಭ. ಅಂತಿಮವಾಗಿ ಆ ಪೊಲೀಸ್ ಜೀಪ್ನಲ್ಲಿ ನನ್ನ ಮಗನ ಕರ್ಕೊಂಡು ಹೋದರು. ಆತ ಕೈದಿನ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಯಾಕೆ ಮಾಡಲಿಲ್ಲ ಅವರು, ಅವನು ಆಗಾಗಲೇ ಸಾವನ್ನಪ್ಪಿಬಿಟ್ಟಿದ್ದ ಅಂತ. ನಿಜಕ್ಕೂ ಕೂಡ ಈ ನಾಗಸಂದ್ರದಲ್ಲಿ ವಾಸಿಸ್ತಾ ಇರೋ ಈ ಕುಟುಂಬಕ್ಕೆ ಸಮಾಧಾನ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಾಗಲೇ ಇಲ್ಲ. ಕೊನೆಗೂ ಕೂಡ ಭೂಮಿಕ ಅವ್ರ ತಾಯಿ ಹೋಗಬೇಡ ಅಂತ ಹಲವು ಬಾರಿ ಹೇಳಿದ್ದೆ ಅನ್ನೋ ಪದಗಳನ್ನೇ ಇಟ್ಕೊಂಡು ಗೋಗರಿತಾ ಇದ್ರು. ಒಂದು ಪೋಸ್ಟ್ಗೋಸ್ಕರ ಇಂತಹ ಘಟನೆ ನಡೆದು ಹೋಗಿಬಿಡುತ್ತಲ್ಲ ಅಂತ. ಎಷ್ಟು ಹೇಳಿದ್ರು ಈಗ ನನ್ನ ಮಗ ಎಷ್ಟು ಹತ್ತಿರ ಕೂಡ ನನ್ನ ಮಗ ವಾಪಸ್ ಬರ್ತಾನ ಅಂತ. ಕೊನೆಗೆ ಇನ್ನೇನು ಎಲ್ಲ ಆಗೋಗಿದೆ. ಇನ್ನು ಅವ್ರ ಅಂತ್ಯಕ್ರಿಯೆ ಕೂಡ ಅದೇ ಭೂಮಿಕು ಹುಟ್ಟೂರಾದಂಥ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಸಬೇಕು ಅಂತ ಡಿಸೈಡ್ ಕೂಡ ಮಾಡಿದ್ದಾರೆ. ಇದಾದ ಮೇಲೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಒಟ್ಟಾರೆಯಾಗಿ ನಾನು ವೈಫಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಒಂದು ಕಡೆ ಈ 18 ವರ್ಷಗಳ ನಂತರ IPL ಇತಿಹಾಸದಲ್ಲಿ ಮೊದಲ ಬಾರಿಗೆ ರಜತ್ ಪಟಿದಾರ್ ಅವರ ಟೀಮ್ ಟ್ರೋಫಿಯನ್ನು ಎತ್ತಿಡಿದಿರೋದು. ಕರ್ನಾಟಕದಲ್ಲಿ ಯಾವ ರೀತಿ ಸಂಭ್ರಮ ಮಾಡಬೇಕು ಅನ್ನೋದು ಪೊಲೀಸ್ ಇಲಾಖೆಗೂ ಸರ್ಕಾರಕ್ಕೂ ಒಟ್ಟಾರೆಯಾಗಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗೇ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇರೋದು. ನಿನ್ನೆ ಕಾರ್ಯಕ್ರಮಕ್ಕೆ ಪೊಲೀಸ್ನವರೇ ಅನುಮತಿ ನೀಡಲಿಕ್ಕೆ ಹಿಂದೇಟು ಹಾಕಿದ್ರಂತ. ಆದರೆ ಈ ಸರ್ಕಾರದ ಒತ್ತಡಕ್ಕೆ ಮಣಿದು ಅವರು ಕೂಡ ಈ ಸರ್ಕಾರ ಹಠ ಹಿಡಿದಿದ್ರ ಕಾರಣಕ್ಕೆ ಅವರು ಕೂಡ ಅನುಮತಿಯನ್ನು ಕೊಡಲಿಕ್ಕೆ ಮುಂದಾಗ್ಬಿಟ್ರು ಅನ್ನೋ ಒಂದಿಷ್ಟು ಪ್ರಾಥಮಿಕ ಮಾಹಿತಿಗಳು ಸಿಗ್ತಾ ಇರೋದು.
ಪೊಲೀಸ್ ಇಲಾಖೆಯ ಜೊತೆ RCB ಆಡಳಿತ ಮಂಡಳಿ ಮತ್ತು ಈ ಜನರ ಎಮೋಷನ್ಸ್ ತಣ್ಣಗಾಗೋ ಮುನ್ನವೇ ಒಂದು ಸಂಭ್ರಮಾಚರಣೆನ ಮಾಡಬೇಕು. ಯಾಕೆಂದರೆ ಒಂದು ಕಡೆ ಆಪರೇಷನ್ ಸಿಂಧೂರ್ ಹಿನ್ನೆಲೆಯಲ್ಲಿ ಈ ವೇಳಾಪಟ್ಟಿ ಮತ್ತು ಒಂದು ವಾರಕ್ಕೆ ಮುಂದೆ ಹೋಗಿಬಿಡುತ್ತೆ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ಸ್ಗಳನ್ನು ಒಂದು ಆತುರವಾಗಿ ಇದನ್ನು ನಮ್ಮ ಕ್ರೆಡಿಟ್ನ ತೆಗೆದುಕೊಳ್ಬೇಕು ಅಂತ ಸರ್ಕಾರವೂ ಮುಂದಾಗಿದ್ದರಿಂದ, ಇನ್ನೊಂದು ಕಡೆ RCB ಟೀಮು ಹಠಕ್ಕೆ ಬಿದ್ದ ಹಿನ್ನೆಲೆಯಲ್ಲಿ ಒಲ್ಲದ ಮನಸ್ಸಿನಿಂದ ಬೆಂಗಳೂರು ಪೊಲೀಸ್ನವರು ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಸರ್ಕಾರವೂ ಕೂಡ ಇದಕ್ಕೆ ಪೊಲೀಸ್ನವರು ಎಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದ್ರು ಅಂದರೆ ಇದು ಬೇಡ, ಇದು ಅತಿರೇಕ ಉನ್ಮಾದದಿಂದ RCB ಫ್ಯಾನ್ಸ್ ನಿನ್ನೆ ರಾತ್ರಿನೇ ವರ್ತಿಸ್ತಾ ಇದ್ದಾರೆ, ಹಾಗಾಗಿ ಇವನ್ನೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡೋದು ಕಷ್ಟ ಆಗಿಬಿಡುತ್ತೆ, ರಾತ್ರಿಯೂ ಪೊಲೀಸ್ನವರು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ, ಸಂಭ್ರಮಾಚರಣೆ ಬೇಡ ಅಂತ ಎಷ್ಟು ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಸರ್ಕಾರವೂ ಕೂಡ ಇದಕ್ಕೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಮುಂದಾಗಿದ್ದೇ ಈ ಥರದೊಂದು ದೊಡ್ಡ ಎಡವಟ್ಟು ನಡೀಲಿಕ್ಕೆ ಕಾರಣ ಅಂತ ಹೇಳ್ತಾ ಇರೋದು. ಸ್ನೇಹಿತರೆ, ಕೊನೆಯದಾಗಿ ನೀವು ನಿಮ್ಮ ಕಮೆಂಟ್ಸ್ ಮುಖಾಂತರ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕೋದು ಒಂದಷ್ಟೇ ಉಳಿದಿರೋದು. ಅದನ್ನು ನಿಮ್ಮ ಕೆಲಸವನ್ನು ನೀವು ಚಾಚು ತಪ್ಪದೆ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.